ಥಿಯೇಟರ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿನಿಮಾ ಟಿಕೆಟ್ ದರ 200 ರೂಪಾಯಿ ಮೀರುವಂತಿಲ್ಲ ಎಂದು ರಾಜ್ಯ ಸರ್ಕಾರ ಈಗಾಗಲೇ ಅಧಿಕೃತ ಆದೇಶ ಹೊರಡಿಸಿದೆ. ಈ ಮೂಲಕ ಬೇಕಾಬಿಟ್ಟಿ ದರ ಏರಿಕೆ ಮಾಡ್ತಿದ್ದ ಮಲ್ಟಿಪ್ಲೆಕ್ಸ್ಗಳಿಗೆ ಮೂಗುದಾರ ಬಿದ್ದಿದೆ. ಸರ್ಕಾರದ ಈ ತೀರ್ಮಾನಕ್ಕೆ ಜನಸಾಮಾನ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಜನ ಈಗ ಮತ್ತೊಂದು ಮನವಿಯನ್ನ ಮುಂದಿಟ್ಟಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರು ಇನ್ನಿತರ ತಿಂಡಿ ತಿನಿಸುಗಳ ಬೆಲೆ ಎರ್ರಾಬಿರ್ರಿ ಹೆಚ್ಚಾಗಿರುತ್ತೆ. ಹೊರಗಿನ ದರಕ್ಕೆ ಹೋಲಿಸಿದ್ರೆ ತುಂಬಾನೇ ದುಬಾರಿ. ಹೀಗಾಗಿ ಅವುಗಳಿಗೂ ದರ ನಿಗದಿ ಮಾಡಿ ದರ ಇಳಿಕೆ ಮಾಡಬೇಕು ಅಂತ ಸಾರ್ವಜನಿಕರು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ನೀರಿನ ಬಾಟಲ್ ಪ್ರವೇಶಕ್ಕೆ ಅನುಮತಿ ನೀಡುವಂತೆಯೂ ಮನವಿ ಇದೆ. ನೀರಿಗೂ ಎಗ್ಗಿಲ್ಲದಂತೆ ದರ ಏರಿಕೆ ಮಾಡಲಾಗಿದ್ದು, ನೀರಿನ ದರ ಇಳಿಕೆ ಮಾಡಬೇಕು ಅಥವಾ ನೀರಿನ ಬಾಟಲ್ ತೆಗೆದುಕೊಂಡು ಹೋಗಲು ಅನುಮತಿ ನೀಡಬೇಕು ಅಂತ ಜನ ಕೇಳ್ತಿದ್ದಾರೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ ಸಿಗುವ ಆಹಾರ, ಟೀ, ಕಾಫಿಯ ಬೆಲೆ ಇಳಿಸುವಂತೆಯೂ ಮನವಿ ಮಾಡಲಾಗಿದೆ. ಸಾಮಾನ್ಯವಾಗಿ 15 ರೂಪಾಯಿಯಿಂದ ಆರಂಭವಾಗುವ ನೀರಿನ ಬಾಟಲಿಯನ್ನ ಮಲ್ಟಿಪ್ಲೆಕ್ಸ್ಗಳಲ್ಲಿ 120ರಿಂದ 269 ರೂಪಾಯಿವರೆಗೂ ಕೂಡ ಮಾರಾಟ ಮಾಡಲಾಗುತ್ತೆ. ಹೊರಗಡೆ 50 ರೂಪಾಯಿಗೆ ಸಿಗುವ ಪಾಪ್ಕಾರ್ನ್ಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ 370 ರೂಪಾಯಿ ಹಾಗೂ ಅದಕ್ಕಿಂತಲೂ ಹೆಚ್ಚು ಹಣ ಪಡೆಯಲಾಗುತ್ತೆ. ಹೀಗೆ ಎಲ್ಲ ಬಗೆಯ ಆಹಾರಗಳಿಗೂ ಭಾರಿ ಹಣ ನಿಗದಿ ಮಾಡಲಾಗಿದ್ದು, ಇಳಿಕೆಗೆ ಆದೇಶಿಸಬೇಕು ಅಂತ ಸರ್ಕಾರಕ್ಕೆ ವಿವಿಧ ಸಾಮಾಜಿಕ ಮಾಧ್ಯಮಗಳ ಮೂಲಕ ಜನ ಮನವಿ ಮಾಡ್ತಿದ್ದಾರೆ.